28/1/2025 ರಾತ್ರಿ ಸುಮಾರು ರಾತ್ರಿ 1:15 ಗಂಟೆಯಿಂದ 2 ಗಂಟೆ ಸಮಯದಲ್ಲಿ ಒಂದು ಖಾಸಗಿ ಬಸ್ ಸುಗುಮ ಅಂತ ಖಾಸಗಿ ಬಸ್ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೋಗ್ತಾರೋ ಬಸ್ಸನ್ನು ಒಬ್ಬ ವ್ಯಕ್ತಿ ಅಡ್ಡ ಮಾಡಿಸಿ ಅದರಲ್ಲಿ ಅಡ್ಡ ಮಾಡಿಸಾದ ಮೇಲೆ ಒಂದು ಮ್ಯಾಚೆಟನ್ನು ಯೂಸ್ ಮಾಡಿ ಫ್ರಂಟ್ ಡೋರ್ ಆಫ್ ದ ಬಸ್ಸನ್ನು ಅಟ್ಯಾಕ್ ಮಾಡಿರ್ತಾರೆ. ಇದರಲ್ಲಿ ಯಾರಿಗೆ ಇಂಜುರಿ ಆಗಿರಲಿಲ್ಲ, ಆದರೆ ಪಬ್ಲಿಕ್ ಟ್ರಾವೆಲ್ ಮಾಡ್ತಾ ಬಸ್ಸನ್ನು ಅಡ್ಡ ಕಟ್ಟಿ ಅವ್ರಿಗೆ ಅದಕ್ಕೆ ಅಲ್ಲಿ ಅಟ್ಯಾಕ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ 29ನೇ ತಾರೀಕು ರಾತ್ರಿ 9 ಗಂಟೆ ಸಮಯದಲ್ಲಿ ಅರುಣ್ ಕುಮಾರ್ ಒಂದು ಡ್ರೈವರ್ ಏನು ಮಂಗಳೂರಿಗೆ ಹೋಗಿರೋ ಡ್ರೈವರ್ ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈ ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ಅಟ್ಯಾಕ್ ಮಾಡಿರೋದು ಮನು ಗೌಡ ಹಾಸನ್ ಲಿಮಿಟ್ಸ್ ಅವರು ಅಂತ ನಮಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ಏನು ಆರೋಪಿ ಮನು ಯಾರು ಇರ್ತಾರೋ ಅವರು ಸಂಜಯ್ ಗಾಂಧಿ ಹಾಸ್ಪಿಟಲ್ 30ನೇ ತಾರೀಕು ಸಾಯಂಕಾಲ ಸಂಜಯ್ ಗಾಂಧಿ ಹಾಸ್ಪಿಟಲಲ್ಲಿ ನಮಗೆ ಅವ್ರು ಸಿಗ್ತಾರೆ. ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬರೋ ಸಮಯದಲ್ಲಿ ಶಾಂತಿಗ್ರಾಮ ಲಿಮಿಟ್ಸ್ ಬರುವ ಸಮಯದಲ್ಲಿ ಅವರು ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ನಮ್ಮ ಸಿಬ್ಬಂದಿ ಹತ್ರ ರಿಕ್ವೆಸ್ಟ್ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ವಾಶ್ರೂಮ್ ಬಿಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿಯಾದ ಲೋಕೇಶ್ ಮತ್ತು ನಮ್ಮ PSI ಆದ ಕುಮಾರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆದ ಮೋಹನ್ ಕೃಷ್ಣ ಅವರು ಯಾರು ಜೊತೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ದಸ್ತಗಿರಿ ಮಾಡಿ, ಆ ಸಮಯದಲ್ಲಿ ಅವ್ರಿಗೆ ಅಟ್ಯಾಕನ್ನು ಮಾಡಿರ್ತಾರೆ. ಆ ಮಾಡಾದ್ಮೇಲೆ ನಮ್ಮ ಸಿಬ್ಬಂದಿ ಅವರಿಗೆ ಏಟೇನೋ ಆಗಿರ್ತದೆ. ಮತ್ತು ಇನ್ಸ್ಪೆಕ್ಟ್ರು ಸಹ ಫಸ್ಟ್ ಫೈರ್ ಮಾಡಿರ್ತಾರೆ ರಕ್ಷಣೆಗೋಸ್ಕರ ಮತ್ತು ಅವ್ರನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಡಿಫೆನ್ಸ್ಗೋಸ್ಕರ ಫೈರ್ ಮಾಡಿರ್ತಾರೆ. ಆದರೂ ಸಹ ನಮ್ಮ ಕಾನ್ಸ್ಟೇಬಲ್ ಮೇಲೆ ಮಾಡೋ ಹಲ್ಲೆಯನ್ನು ಅವನು ಮುಂದುವರಿಸಿರ್ತಾನೆ. ಆ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗೋಸ್ಕರ ಕಾಲಲ್ಲಿ ಫೈರಿಂಗ್ ಅಂತೂ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಒಂದು FIR ಅನ್ನು ನಾವು ದಾಖಲೆಪಡಿಸಿದ್ದೀವಿ. ಶಾಂತಿಗ್ರಾಮ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು FIR ದಾಖಲೆಪಡಿಸಿದ್ದೀವಿ. ಈಗ ಏನು ಅಕ್ಯೂಸ್ಡ್ ಬನ್ನುವಂತಿದ್ದಾರೋ ಅವ್ರನ್ನೂ ಸಹ ಈಗ ಹಾಸ್ಪಿಟಲಿಗೆ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಮತ್ತು ನಮ್ಮ ಸಿಬ್ಬಂದಿ ಯಾರು ಲೋಕೇಶ್ ಅಂತ ಇದ್ದಾರೆ, ಯಾರು ಮೇಲೆ ಹಲ್ಲೆ ಆಯಿತು ಅವ್ರನ್ನೂ ಸಹ ಹಾಸ್ಪಿಟ್ಲಲ್ಲಿ ಶಿಕ್ಷೆಯನ್ನು ಪಡ್ಕೊಂಡಿದ್ದಾರೆ.